ತಲೆ ಹೊಡೆದಾರ ವಜ್ರ ಹೊಡಿದ್ರೆ ತುಂಬಿದ್ರು. ಪಾಂಡವರು ಅಂದ್ರೆ ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಪಾಂಡವರ ಕಾಲದಿಂದಲೂ ಇದ್ದಂತ ಕೆರೆ, ಅದಕ್ಕೆ ಸಾಕ್ಷಿಯಾಗಿರುವಂತ ಕೆರೆ ಆಂಧ್ರ ಗಡಿ ಭಾಗ ಮತ್ತು ಶಿರಾ ಮತ್ತು ಹಿರಿಯೂರು ತಾಲೂಕು ಗಡಿಯಲ್ಲಿದೆ. ಕೆರೆ ಇರುವಂತ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಾಪುರ ಎಂಬ ಊರು. ಈ ಊರಿಗೆ ಧರ್ಮಾಪುರ ಅಂತ ಹೆಸರು ಬರಲು ಕಾರಣ ಏನಂದ್ರೆ 5 ಧರ್ಮ ಲಿಂಗಗಳು ಪ್ರತಿಷ್ಠಾಪನೆಯಾಗಿದೆ. ಆದ್ದರಿಂದ ಇದನ್ನ ಧರ್ಮಾಪುರ ಎಂದು ಕರೆಯುತ್ತಾರೆ. ಪಾಂಡವರು ಇಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಕುರುಹು ಕೂಡ ಇದೆ. ಅಷ್ಟೇ ಅಲ್ಲ, ಪಾಂಡವರು ಈ ಊರಿಗೆ ಶಾಪ ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ ಪಾಂಡವರು ವನವಾಸ ಮಾಡುವಾಗ ಪಾಂಡವರು 5 ಜನನೂ ಉಪವಾಸ ಇರ್ತಾರೆ. ಇವತ್ತಿಗೂ ಕೂಡ ಈ ಊರಿನಲ್ಲಿ, ಧರ್ಮಾಪುರ ಎಂಬ ಊರಿನಲ್ಲಿ ದಿನಕ್ಕೆ 5 ಜನ ಉಪವಾಸ ಮಲಗ್ತಾರೆ. ಅದು ಕೂಡ ಒಂದು ಮಾತು ಸತ್ಯ ಅಂತ ಹೇಳ್ಬೋದು. ಕೆರೆಯ ವಿಸ್ತೀರ್ಣ ಸುಮಾರು 700 ಹೆಕ್ಟೇರ್ ಪ್ರದೇಶದಲ್ಲಿ ಇದೆ. ಈ ಕೆರೆಯು ತುಂಬಿದ್ರೆ ಈ ಕೆರೆಯ ಸುತ್ತ 30 ಕಿಲೋಮೀಟರ್ ವರೆಗೂ ಅಂತರ್ಜಲ ಇರುತ್ತೆ. ಈ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ ಅಂದ್ರೆ ಆಂಧ್ರದ ರತ್ನಗಿರಿ ಎಂಬ ಊರಿಂದಲೂ ಬರುತ್ತೆ. ಸುಮಾರು ಸುತ್ತ 40-50 ಕೆರೆ ಕೋಡಿ ನೀರು ಬಿದ್ರು ಈ ಕೆರೆ ತುಂಬೋದಿಲ್ಲ. ಅಷ್ಟು ದೊಡ್ಡ ಕೆರೆ ಇದು. ಈ ಕೆರೆಯು 1982ರಲ್ಲಿ ತುಂಬಿ ಕೋಡಿ ಹರಿದಿತ್ತು. ಮತ್ತೆ 2022ರಲ್ಲಿ ಮತ್ತೆ ಕೋಡಿ ಬಿದ್ದಿತ್ತು. ಅಂದ್ರೆ 40 ವರ್ಷದ ಬಳಿಕ ಈ ಕೆರೆ ತುಂಬಿ ಕೋಡಿ ಹರಿದಿತ್ತು. ಈ ಕೆರೆಗೆ ಇತಿಹಾಸ ಕೂಡ ಇದೆ. ಈ ಕೆರೆಯ ಕಾವಲಿಗೆ ಒಬ್ಬ ವ್ಯಕ್ತಿಯನ್ನ ನೇಮಿಸಿರ್ತಾರೆ. ಆ ವ್ಯಕ್ತಿ ಕೆರೆ ಕಾವಲಲ್ಲಿ ಇರ್ತಾನೆ. ಈ ಕೆರೆ ತುಂಬಿ ಗಂಗೆ ತಾಯಿ ಆ ವ್ಯಕ್ತಿಯನ್ನ ಕೇಳ್ತಾಳೆ, ನಾನು ಮುಂದಿನ ಊರಿಗೆ ಹೋಗ್ಬೇಕು, ನೀನು ಹೋದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಆ ತಾಯಿ ಹತ್ರ ಮಾತು ತಗೊಂಡು, ನಾನು ದೊಡ್ಡವ್ರನ್ನ ಕೇಳ್ಕೊಂಡ್ ಬರ್ತೀನಿ, ಅಲ್ಲೇವರೆಗೂ ನೀನು ಹೋಗ್ಬಾರ್ದು ಅಂತ ಮಾತು ತಗೊಂಡು ಹೋಗ್ತಾನೆ. ವ್ಯಕ್ತಿ ಊರೊಳಗೆ ಹೋಗಿ ಒಂದು 5-6 ಜನ ಜನರಿಗೆ ಹೇಳ್ತಾನೆ. ಮತ್ತೆ ಆ ವ್ಯಕ್ತಿ ಇಲ್ಲಿ ಬರೋದೇ ಇಲ್ಲ. ಊರಿನ ಜನ ಏನ್ ಮಾಡ್ತಾರೆ ಅಂದ್ರೆ, ಇವನು ಹೋಗಿ ಆ ಗಂಗೆಗೆ ಹೇಳಿದ್ರೆ ಅವಳು ಮುಂದಕ್ಕೂ ಹರಿತಾಳೆ ಅಂತ ಹೇಳಿ ಅವರು ಇವನ್ನ ಇಲ್ಲಿಗೆ ಬರ್ದಂಗೆ ತಡೆದು ಬಿಡ್ತಾರೆ. ಆ ವ್ಯಕ್ತಿ ಸತ್ತೋಗಿರ್ತಾನೆ. ಆಗ ಅವನನ್ನ ಇಲ್ಲಿ ಶ್ರವಣಪ್ಪ ಅಂತ ಹೆಸರು ಕೊಟ್ಟು ಇಲ್ಲಿ ನೇಮಕ ಮಾಡ್ತಾರೆ ಈ ಕೆರೆ ಎರಿ ಮೇಲೆ. ಆ ಶ್ರವಣಪ್ಪನಿಗೆ ಈಗಲೂ ಸಹ ಪೂಜೆ ಮಾಡ್ತಾರೆ. ಮತ್ತೆ ಈ ಕೆರೆ ಕೋಡಿ ಬಿದ್ರೆ ಆ ಶ್ರವಣಪ್ಪ ಕಿರ್ಚುತ್ತೆ ಅಂತ ಒಂದು ಇತಿಹಾಸ ಕೂಡ ಇದೆ. ಇದು ಆ ಕೆರೆಯ ಏರಿ ಫುಲ್ ಎಲ್ಲ ಗಿಡ ಬೆಳೆದಿದೆ. ಇದು ಕೆರೆಯ ಏರಿ, ಈ ಕಡೆ ಕೆಳಗಡೆ ರೋಡು. ಸರ್ಕಾರದವರು 106 ಸಲ ಬಂದು ಡ್ಯಾಮ್ ಕಟ್ಟಬೇಕು ಅಂತ ಯೋಚನೆ ಮಾಡಿ ಬರೀ ಹೋಗೋದೇ ಆಯ್ತು. ಆದ್ರೆ ಡ್ಯಾಮ್ ಮಾತ್ರ ಕಟ್ಟಲೇ ಇಲ್ಲ. ಡ್ಯಾಮ್ ಕಟ್ಟಿದ್ರೆ ಸುತ್ತ 40 ಹಳ್ಳಿಗೆ ನೀರು ಆಗುತ್ತೆ. ಈಗೆಲ್ಲ ಡ್ಯಾಮ್ ಕಟ್ಟೋದಕ್ಕೆ ಜಾಗ ಸಿಗೋದೇ ಕಡಿಮೆ. ಅಂತದ್ರಲ್ಲಿ ಇಂಥ ಜಾಗಗಳು ಇದ್ರೂ ಸರ್ಕಾರಗಳು ಡ್ಯಾಮ್ ಕಟ್ಟಲ್ಲ. ಇದು ಲಿಂಗನಾ? ಅಲ್ಲಿ ಒಂದು ಒಳಗೆ 5 ಲಿಂಗ ಇರೋದು ಅಲ್ಲಿ. ಎಲ್ಲಿ? ಅಲ್ಲಿ 5 ಲಿಂಗ ಇದಾವ. ಒಳಗಡೆ ಅದು ಕಿತ್ಕೊಂಡು ಇರಲ್ಲ ಅಲ್ಲಿ ನೋಡಿ ಎಷ್ಟೊಂದು. ಅದೇನೋ ಕೀಳ್ತಾರ ಅದು. ಹಂಗಾರೆ ಅಲ್ಲಿ 5 ಲಿಂಗ ಪಂಚಲಿಂಗ ಇರೋದು. ಅದು ಲಿಂಗನ? ಇದು ಓದ್ಕೊಳೋ ಇರಲ್ಲ. ಇದಿರ್ಲಿಲ್ಲ, ಅದಿತ್ತು ನಾವು ಬಂದಾಗ ಇನ್ನ. ಬಹಳ ದಿನ ತಗೊಂಡೋಗಿ ನಂಗೆ ಸಿಮೆಂಟ್ ಎಲ್ಲ ಇಲ್ಲ. ಇದು ನಿಲ್ಸಿರೋದು. ಇದಕ್ಕೆ ಪ್ಯಾಚಿಂಗು ಇದೇನ ಹಾಕ್ತಾರೆ. ಈ ತರ ಜೋಡಿಸಿ ಹೆಂಗ್ ಎತ್ತಿಕ್ಕಿದ್ರು ಅಂತ ಯೋಚನೆ ಮಾಡ್ಬೇಕು. ಇದು ಒಂದ್ ಕಲ್ಲು, ಇದೊಂದು ಕಲ್ಲು, ಇದೆಲ್ಲ ಸಪ್ರೇಟ್ ಕಲ್ಲಾಗೆ ಡಿಸೈನ್ ಮಾಡ್ಯಾರ. ಸಿಮೆಂಟ್ ಕೊಟ್ಟು ಇಟ್ಕೆ ಕೊಟ್ಟರು ಮಾಡಕ್ ಬರೋ ಆಗಲ್ಲ. ಇದು ಭೀಮರಾಯನ್ ಗುಡಿ, ಅದು ಪಂಚಲಿಂಗೇಶ್ವರ ಗುಡಿ. ಇದು ಹೇಮಂತಗಿ ಶಿಲ್ಪಿ ಹಿಂಗ ಆಪೋಸಿಟ್ ಇದು. ಹೋದ್ರೆ ನೀನು ನೋಡಿ ಅಬ್ಸರ್ವ್ ಮಾಡ್ಬೇಕು. ಒಂದ್ ಮಾತ್ರ ಹಿಂಗ್ ತೋರ್ಸದ್ ಬೆಳ್ಳು ಈ ತರ ಬಸ್ ಒಂದ್ ಕಡೆ ಒಂದ್ ವಿಗ್ರಹ, ಇನ್ನೊಂದ್ ಸುಮ್ನೆ ಐತಿ. ಯಾಕೆ ಇದು ಬೆಡ್ ತೋರಿಸ್ತೈತಲ್ಲ, ದೇವ್ರು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಏನಕ್ಕೆ ಇದು ಬೆಡ್ ತೋರಿಸ್ತೈತಲ್ಲ ಈ ವಿಗ್ರಹ? ಅವಾಗ ಹೊಡೆದಿರೋದು ಅದು. ಒಂದ್ ದೊಡ್ಡ ಬಸ್ ಒಂದ್ ತಲೆ ಹೊಡೆದಾರಲ್ಲ, ಒಳಗೆ ವಜ್ರ ಹೊಡಿದ್ರೆ ತುಂಬಿದ್ರು ಅಂತ. ಈಗ ಇದೈತಲ್ಲಪ್ಪ, ಇದು ಓಪನ್ ಮಾಡಿದ್ರೆ ಒಳಗಡೆ ಎಲ್ಲ ಟೊಳ್ಳಿತ್ತಂತ. ಇದು ಒಳಗಡೆ ಅದ್ ಹೆಂಗ್ ಸಿಗಿ ಹಾಕಿ ಅದ್ ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಅದೇ ಇವತ್ತು ಅಲ್ಲಿ ಅಂದ್ರೆ ಈಗ ಹೊಸ್ತ ಮಾಡಿಕ್ಕಿರೋ ಇದಾವೆ. ಹಳೆ ವಿಗ್ರಹ ಎಲ್ಲ ಹೋಗಿರೋದೆ ಅಲ್ಲಿ. ಇದನ್ನು ಬಿಡಲ್ಲ, ಎತ್ಕೊಂಡು ಹೋಗಾರು. ಇದು ಒಂದಿಟ್ಟು ತೂಕ ಐತಿ, ಒಬ್ರಿಗೆ ಆಗಲ್ಲ. ಇದು ಅದನ್ನು ತೂಕ ಐತಿ, ಒಳಗಡೆ ತೂಕ ಐತಿ, ಹಂಗ ಇತ್ತು. ಇದು ಗಾಡಿ ಬೇರೆ ಬರುತ್ತಲ್ಲ, ಗಾಡಿ ಬರುತ್ತೆ, ಎತ್ಕೊಂಡು ಆರಾಮಾಗಿ ಹೋಗ್ಯದ. ಒಬ್ರು ಇಬ್ರಿಗೇನೋ ಮಾಡಕ್ಕಾಗಲ್ಲ. ನಾವು ಹಿಂಗೆ ಹಂಗು ಹಿಂಗು ಓಡಾಡ್ತೇವೆ. ದೇವಸ್ಥಾನ ಬಂದಿತ್ತಲ್ಲ ವಿಗ್ರಹ, ಅದನ್ನು ಹೊತ್ಕೊಂಡು ಹೋಗ್ಯಾರ. ಅಂದ್ರೆ ಯಾವಾಗ್ಲೂ ಬರ್ತಿರ್ತೀವಿ.
ವರ್ಷ ಆಯ್ತು ವೈರಲ್ ಒಳಕ್ಕೆ ಇವತ್ತು ನೋಡೋಣ ಅಂತ ಬಂದಿದ್ದೆಲ್ಲ ಇತ್ತು ಇನ್ನು ನಾವು ಹೋದಾಗ ಇದೆಲ್ಲ ಪ್ಯಾಕಿಂಗ್ ಇತ್ತು. ಇದೆಲ್ಲ ಮನೆಯೆಲ್ಲ ಬಿದ್ದೋಗೈತಲ್ಲ. ಮರ ಬಂದು ನೆಂದು ಇದು ಯಾವಾಗ ಒಟ್ಟಿಗೆ ಇದು ಇರುತ್ತೆ. ಈ ಸೈಡ್ ಒಂದು ಬಿತ್ತು ಅಂದ್ರೆ ಇದೆಲ್ಲ ಓದ್ತಾನೆ. ಆ ಮಾಮೂಲಿ ಆ ಇದಾವಲ್ಲ ಪಿಲ್ಲರ್ ಅವು ಓದ್ವು ಅಂದ್ರೆ ಇದೆಲ್ಲ ಕೌಚ್ಕೊಂಬೋದು. ಬಂಡೆ ಸುಮ್ಮನೆ ನಿಂತು ಜೋಡಿಸಿರೋ ಬಂಡೆ ಒಂದು ಜರಿಗೆ ಬಿತ್ತು ಅಂದ್ರೆ ಹೌದು ಎಲ್ಲ ಬೀಳ್ತದೆ. ಆ ಕಲ್ಲು ಅದೊಂದು ಇವಾಗ ಇಟ್ಕೊಂಡ್ರ.